ಕಾನೂನು ಈಗ ಕಂದಾಯ ಕಟ್ಟೋದು, ಅವ್ರ ಹೆಸರಿಗೆ ದಾಖಲೆಗಳನ್ನ ಸಿದ್ಧಪಡಿಸ್ಕೊಳ್ಳೋದು, ಇದು ಹೆಚ್ಚಿನ ಪಾಲಿಗೆ ತುಂಬ ಜನ ನೆಗ್ಲಿಜೆನ್ಸ್ ಮಾಡೋವಂಥದ್ದು. ಆದರೆ ಈಗ ಅವಕಾಶ ಸಿಕ್ಕಿದೆ. ಯಾಕೆಂದರೆ ಯಾರಾದರೂ ವ್ಯವಹಾರ ಬರೀ ಅವರು ಪರ್ಚೇಸ್ ಮಾಡಿರ್ತಾರೆ, ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇರುತ್ತೆ, ಇಲ್ಲ ಅವ್ರದ್ದು ಖಾತೆಗಳಿರುತ್ತೆ, ಹಿಂದೆ ಕಟ್ಟಿರೋ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಇರುತ್ತೆ. ಇವರು ಇದಕ್ಕೆ ಸುವರ್ಣ ಅವಕಾಶ. ಸೆಪ್ಟೆಂಬರ್ 30 ಒಳಗಡೆ ಇದು ಎಲ್ಲ ಅಭಿವೃದ್ಧಿಗಳು, ಅಂದರೆ ನೀವು ಏನಾದ್ರು ಬರೀ ಒಂದು ಸೇಲ್ ಡೀಡ್ ಮಾಡ್ಕೊಂಡಿದ್ದೀರಾ, ಯಾವುದೇ ಖಾತಾ ಮಾಡ್ಕೊಂಡಿಲ್ಲ ಅಂದ್ರೂ ಸರಿ, ಇಲ್ಲ ನೀವು ಕಂದಾಯ ಕಟ್ಕೊಂಡು ಬರ್ತಾ ಇದ್ದೀರಾ, ಅದಕ್ಕಿಂತ ಮುಂಚೆ ಮನೆ ಇದೆ ಬಟ್ ಯಾವುದೇ ಕಂದಾಯ ಯಾವುದೂ ಕಟ್ಟಿಲ್ಲ ಅಂದರೆ ದಯವಿಟ್ಟು ಇದು ಒಂದು ಸುವರ್ಣ ಅವಕಾಶ. ಯಾರೂ ಮಿಸ್ ಮಾಡ್ಕೋಬೇಡಿ. ಇಂತಹ ಒಂದು ವ್ಯವಸ್ಥೆ ಒಳಗಡೆ ನೀವು ನಿಮ್ಮ ದಾಖಲೆಗಳನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ. ಇದರಿಂದ ಏನಾಗುತ್ತೆ, ಈ ಎ ಖಾತಾ, ಬಿ ಖಾತಾ ಮತ್ತು ಈ ಥರದ್ದು ಪೆನಾಲ್ಟಿ ಇವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು. ಎ ಖಾತಾ ಕೊಟ್ಟರು, ಎ ಖಾತಾ ಕೊಟ್ಟ ತಕ್ಷಣಕ್ಕೆ ನಿಮಗೆ ಎಲ್ಲ ಥರದಲ್ಲೂ ಸೊಲ್ಯೂಷನ್ ಇದೆ ಅಂತ ಅನ್ಕೋಬೇಡಿ. ಆದರೆ ನಿಮ್ಮ ಒಂದು ಮಾಹಿತಿ ಮತ್ತು ನಿಮ್ಮ ಒಂದು ಪ್ರಾಪರ್ಟಿ ಸಂಬಂಧಪಟ್ಟ ಹಾಗೆ ಒಂದು ರಕ್ಷಣೆ ಒಂದು ದೊರೀತಾ ಹೋಗುತ್ತೆ. ಈ ಎ ಖಾತಾದಲ್ಲಿ ನೀವು ಇಶ್ಯೂ ಮಾಡಿದ್ರೂ, ಈಗ ಹೆಚ್ಚಿನದಾಗಿ ಡಿವಿಯೇಷನ್ ಇದ್ರೂ ಮುಂದೆ ಏನಾಗುತ್ತೆ, ಯಾರ್ಯಾರು ಪ್ರಾಪರ್ಟಿಗಳನ್ನ ಬೈ ಮಾಡುವಂಥವ್ರು ಇದರಲ್ಲಿ ಈಗ ಎಷ್ಟೋ ಜನ ರೆಕಾರ್ಡ್ ಸಪ್ರೇಟ್ ಮಾಡಲ್ಲ, ನಾಳೆ ದಿನ ಅವ್ರು ಸೇಲ್ ಮಾಡೋದಕ್ಕೆ ಹೋದ್ರೂ ಅವ್ರಿಗೆ ಅವಕಾಶ ಬೇಕಾ, ಅಂದರೆ ಯಾವ ಥರ ಈ ಒಂದು ಸಿಸ್ಟಮ್ ಈಗೇನು ಜನ್ರೇಟ್ ಮಾಡ್ತಾಯಿದ್ದಾರೆ ಈ ಖಾತಾದಲ್ಲಿ ಒಂದು ರಿಮಾರ್ಕ್ಸ್ ಕಾಲಮ್ ಇರುತ್ತೆ. ಆ ಈ ಖಾತಾ ಅದು ಎ ಖಾತಾ ಅಂತಲೇ ಕನ್ಸಿಡರ್ ಆಗುತ್ತೆ. ಅದರಲ್ಲಿ ರಿಮಾರ್ಕ್ಸಲ್ಲಿ ನೀವು ಡಿವಿಯೇಷನ್ ಮಾಡಿದರೆ ರಿಮಾರ್ಕ್ಸ್ ಇರುತ್ತೆ. ನೀವು ಮತ್ತು ಇನ್ಯಾವುದೇ ಥರದ್ದೊಂದು ವೈಲೇಷನ್ಸ್ ಇದ್ರೆ ಎಲ್ಲ ರಿಮಾರ್ಕ್ಸ್ ಒಳಗಡೆ ಯಾರೇ ಒಬ್ಬರು ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ, ಆ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ಅವ್ರಿಗೆ ಮೂಲತಃ ದಾಖಲೆ ಏನಿತ್ತು, ಈ ಖಾತಾ ಒಂದು ಎಲ್ಲ ಥರದ ಮಾಹಿತಿಯನ್ನು ಒದಗಿಸುವಂತಹ ಒಂದು ದಾಖಲೆ ಆಗ್ತಾ ಹೋಗುತ್ತೆ. ಇನ್ನು ಪ್ರಾಪರ್ಟಿ ಕಾರ್ಡ್ ಅನ್ನೋ ಸಿಸ್ಟಮ್ನ ಇದು ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇದು ತುಂಬ ಎಲ್ಲರಿಗೂ ಬಳಸ್ಕೋಬೇಕು, ಯಾರೂ ಇದನ್ನು ಮಿಸ್ ಮಾಡ್ಕೊಬಿಡೋದು ಅಂತ ಹೇಳ್ಬೋದು.